ಅದು ಒಂದೇನು ಅಂದರೆ ಇನ್ನೊಂದು ನೀವು ಭಾಳ ಮುಖ್ಯವಾದಂಥ ವಿಷಯಗಳು ಅಂದರೆ ಮಹಾವೀರ ಮತ್ತು ಬೌದ್ಧರಿಬ್ಬರು ಕ್ಷತ್ರಿಯರವರು. ಅವರು ಬ್ರಾಹ್ಮಣರಲ್ಲ, ಹೌದು, ಮುನಿಗಳೆಲ್ಲ ಅವರು. ಬಿಟ್ಟು ಬರೋದಲ್ವಾ ಅವರು? ಹೌದು, ಅವರು ಕ್ಷತ್ರಿಯರು. ಅದಕ್ಕೇನು ಮಾಡ್ತಾರೆ, ಆರ್ಯಾವರ್ತದಲ್ಲಿದ್ದಂಥ ಎಲ್ಲ ಕ್ಷತ್ರಿಯರು ಆ ಮಾತನ್ನು ಸ್ವೀಕರಿಸ್ಬಿಡ್ತಾರೆ, ಬೌದ್ಧ ಮತವನ್ನು. ಯಾಕಷ್ಟು ಬೇಗ ಕರ್ನಾಟಕ ಇದು ಭಾರತದಿಂದ ಮರೆಯಾಯಿತು ಅನ್ನೋದಕ್ಕೆ ಇದೊಂದು ಭಾಳ ದೊಡ್ಡ ಇದದು. ಏನು ಸರ್? ಕ್ಷತ್ರಿಯರು ಮೊದಲು ಸ್ವೀಕರಿಸೋದು ಅದನ್ನು. ಹಂಗಾಗಿ ಬೇರೆಯವರು ತಗೊಳ್ಳಿಲ್ಲ. ಬೇರೆಯವರು ಅದನ್ನು ಬ್ರಾಹ್ಮಣರು ಅವ್ರು ಯಾರು ಅದನ್ನು ತಗೊಳಕ್ಕೆ ಹೋಗಲಿಲ್ಲ ಜಾಸ್ತಿ. ಅದನ್ನು ಅವ್ರು ಹಂಗೆ ವೈದಿಕವಾಗಿ ಇವ್ರು ಕಂಟಿನ್ಯೂ ಮಾಡಿಬಿಟ್ರು ಅದನ್ನು. ಸೊ ಅವರು ನಮ್ಮವನು ಕ್ಷತ್ರಿಯ ಇದು ಸ್ಥಾಪನೆ ಮಾಡಿದ್ದು, ಮಹಾವೀರ ಕ್ಷತ್ರಿಯರಲ್ವ, ಅವರು ಸ್ಥಾಪನೆ ಮಾಡಿದ್ದೆಲ್ಲ. ಸೊ ಅವೆರಡೂ ಧರ್ಮಗಳನ್ನು ಮೊದಲು ಸ್ವೀಕರಿಸಿದ್ದು ಇವರೇ, ಕ್ಷತ್ರಿಯರೇ, ಆಳ್ವಿಕೆ ನಡೆಸಿದಂಥ ರಾಜರು. ಸೊ ಮಹಾವೀರರು ಸೇಮ್ ಅದೇ ಕಾಲಘಟ್ಟ? ಹೌದು, ಅದೇ ಕಾಲಘಟ್ಟದಲ್ಲಿ. ಮಹಾವೀರರಿಗೂ ಮತ್ತು ಬುದ್ಧನಿಗೂ ಇಬ್ಬರು ಒಬ್ಬರನ್ನೊಬ್ಬರು ಭೇಟಿ ಆಗಲಿಲ್ಲ. ಆದರೆ ಮಹಾವೀರರು ಅವ್ರಿಗಿಂತ ಬುದ್ಧನಿಗಿಂತ ದೊಡ್ಡವರು, ಅವರು ಸ್ವಲ್ಪ ದೊಡ್ಡವರು ಅಂತ ಹೇಳ್ತಾರೆ. ನಾನು ಅದು ಹೆಚ್ಚಿಗೆ ನಮಗೇನು ಅದು ಎವಿಡೆನ್ಸ್ ಸಿಕ್ಕೋದಿಲ್ಲ. ಇವ್ರಿಗೆ ಬರೆದಿದ್ದಕ್ಕಂಥ ಕಥೆಗಳಲ್ಲಷ್ಟೇ ನಾವು ನೋಡಬೇಕು. ಏಕೆಂದರೆ ಅವ್ರ ಕಾಲದ ಯಾವ ಬರವಣಿಗೆ ನಮ್ಗೆ ಸಿಗಲಿಲ್ಲ. ಬಟ್ ಇವರು ಜೈನ ಪರಿಪಾಲಕರು, ಅವರು ಹೌದು, ತತ್ವಗಳಲ್ಲಿ. ಹೌದು, ಅದು ಒಂದು ವಾಸ್ತವವಾಗಿ ಎಲ್ಲವೂ ಕೂಡ ಏನಂದರೆ ಮುಕ್ತಿಯಲ್ಲಿ ಹೇಗೆ ಮುಕ್ತಿಯನ್ನು ಪಡೀತಾರೆ ಅಂತಕ್ಕಂಥ ತತ್ವಗಳನ್ನು ಹೇಳ್ತಕ್ಕಂಥದ್ದು ಅಷ್ಟೇ ಅದು.